ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ನಮ್ಮ ಪ್ರತಿನಿಧಿ ಹರೀಶ್ ಮಾತನಾಡಿಸಿದ್ದಾರೆ. ಈ ಕೇಸಿಗೆ ಸಂಬಂಧಿಸಿ ಗೃಹ ಸಚಿವರು ಹೇಳಿದ್ದೇನು ನೋಡೋಣ. ಕೂಡ ಈಗ ಚರ್ಚೆ ಆಗ್ತಾ ಇರುವಂಥದ್ದು. ಸೊ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಗೃಹ ಸಚಿವರು ಆಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುವಂಥ ಒಂದು ಪ್ರಯತ್ನ ಮಾಡೋಣ. ಸರ್, ಈಗ ದರ್ಶನ್ ಅವರ ಬಂಧನ ಆಗಿರುವಂಥದ್ದು, ಸೊ ಇದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲ, ಬೆಂಗಳೂರಿನಲ್ಲಿ ನಿನ್ನೆ ಒಂದು ಕೊಲೆ ಆಗಿದೆ. ಆ ಕೊಲೆಯಲ್ಲಿ 4-5 ಜನರನ್ನು ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ದರ್ಶನ್ ಅವರು ನಮ್ಮ ಚಲನಚಿತ್ರ ನಟರು, ಅವರ ಹೆಸರು, ಅವರ ಶ್ರೀಮತಿಯವರ ಹೆಸರು ಬಂದಿದೆ ಅಂತೇಳಿ ಅವರು ದರ್ಶನ್ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಅವರ ಶ್ರೀಮತಿಯವ್ರನ್ನ ಕೂಡ ಅರೆಸ್ಟ್ ಮಾಡಿದ್ದಾರೆ. ಯಾವ ಮಟ್ಟಕ್ಕೆ ಅವರ ಇನ್ವಾಲ್ವ್ಮೆಂಟ್ ಇದೆ ಅಥವಾ ಇಲ್ಲ, ಮರ್ಡರ್ ಆಗಿರೋದು ಯಾವ ಕಾರಣಕ್ಕೆ ಮತ್ತು ಹೇಗೆ ಇದೆಲ್ಲ ಆಗಿದೆ ಅನ್ನೋದನ್ನು ತನಿಖೆ ಮಾಡಿದ ಮೇಲೆ ಗೊತ್ತಾಗುತ್ತೆ. ತನಿಖೆಗೆ ಮುಂಚೆ ನಾವು ಏನನ್ನು ಹೇಳೋಕ್ಕಾಗೋದಿಲ್ಲ. ಅವರು ಪೊಲೀಸ್ನವರಿಗೆ ನಿರ್ದಿಷ್ಟವಾದ ಮಾಹಿತಿ ಇರಬೇಕು. ಇಲ್ಲದೇ ಇದ್ದರೆ ಯಾರನ್ನು ಕೂಡ ಹೋಗಿ ಸುಮ್ಮನೆ ಅರೆಸ್ಟ್ ಮಾಡೋಕ್ಕದು ಅಂಥ ಪಾಪ್ಯುಲರ್ ಆ್ಯಕ್ಟರನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿದರೆ ನಿರ್ದಿಷ್ಟವಾದಂಥ ಮಾಹಿತಿಗಳು ಅವರಿಗೆ ಇರಬೇಕು. ಆ ಕಾರಣಕ್ಕಾಗಿ ಅವರು ಮಾಡಿರ್ತಾರೆ. ಅದು ಇನ್ವೆಸ್ಟಿಗೇಷನ್ ಆದಮೇಲೆ ಇನ್ನೂ ಕೂಡ ಗೊತ್ತಾಗುತ್ತೆ. ಅಲ್ಲಿಯವರೆಗೂ ನಾವು ಯಾವುದನ್ನು ಕೂಡ ಏನೂ ಹೇಳಕ್ಕೆ ಬರೋದಿಲ್ಲ. ಸರ್, ಇದು ಪ್ರಾಥಮಿಕ ಹಂತದ ತನಿಖೆಯ ಭಾಗವಾಗಿ ಅವ್ರನ್ನ ವಿಚಾರಣೆ ಕರೆದಿರುವಂಥದ್ದು ಅಥವಾ ಬಲವಾದ ಸಾಕ್ಷಿಗಳು ಇರುವಂಥ ಹಿನ್ನೆಲೆಯಲ್ಲಿ ಅವ್ರನ್ನ ಬಂಧಿಸಿರುವಂಥದ್ದು ಗೊತ್ತಿಲ್ಲ ನನಗೆ. ಯಾಕೆಂದರೆ ಅವೆಲ್ಲ ಅವರೇ ಅದನ್ನೆಲ್ಲ ಮಾಡ್ಕೊಳ್ತಾರೆ. ಸ್ವಾಭಾವಿಕವಾಗಿ ಅವ್ರ ಇನ್ವಾಲ್ವ್ಮೆಂಟ್ ಇದೆ ಅಂತ ಎಲ್ಲೋ ಮೇಲ್ನೋಟಕ್ಕೆ ಅವರಿಗೆ ಗೊತ್ತಿರ್ಬೋದು, ಅದಕ್ಕೆ ಮಾಹಿತಿನೂ ಇರ್ಬೋದು. ಆ ಕಾರಣಕ್ಕೆ ಅವ್ರನ್ನ ಅರೆಸ್ಟ್ ಕರ್ಕೊಂಬಂದಿರ್ತಾರೆ. ಮುಂದಿನದು ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಇಲಾಖೆಯವರು ಮಾಡ್ತಾರೆ. ಸರ್, ಈಗ ವಿಚಾರಣೆ ಯಾವ ಹಂತದಲ್ಲಿದೆ, ಏನು ಪ್ರೋಸೆಸ್ ಆಗ್ತಿದೆ? ಅಲ್ಲ, ಈಗ ಅವ್ರು ಕರ್ಕೊಂಡು ಬಂದಿದ್ದಾರೆ, ಅಷ್ಟು ಗೊತ್ತು ನನಗೆ. ತನಿಖೆ ಮಾಡ್ತಾರೆ. ತನಿಖೆ ಮಾಡಿ ಅವರಿಂದ ಮಾಹಿತಿಗಳನ್ನ ತಗೊಳ್ತಾರೆ. ಅವರದ್ದು ಇನ್ವಾಲ್ವ್ಮೆಂಟ್ ಇದ್ದರೆ ಅದು ಎಷ್ಟು ಮಟ್ಟಿಗೆ ಇನ್ವಾಲ್ವ್ಮೆಂಟ್ ಇದೆ ಹಾಗೆ ಅಂತೇಳಿ ಅವ್ರನ್ನ ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಆ ಪ್ರೊಸೀಜರ್ ಮಾಡ್ತಾರೆ. ಸರ್, ಈಗ ದರ್ಶನ್ ಅವರು ಸಾಕಷ್ಟು ಜನಪ್ರಿಯ ನಾಯಕರಾಗಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ಬಂಧನ ಆಗಿರುವಂಥದ್ದು ಸಂದರ್ಭದಲ್ಲಿ ಅಭಿಮಾನಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅವ್ರನ್ನ ಇದಾಗ್ತಿದೆ. ಈ ಹಿನ್ನೆಲೆಯಲ್ಲಿ ನೋಡಿ, ಅವರು ಕಾನೂನು ದೇಶದಲ್ಲಿ ಎಲ್ಲರಿಗೂ ಒಂದೇ. ಅವರು ದೊಡ್ಡ ವ್ಯಕ್ತಿಗಳಾಗಿರಲಿ ಅಥವಾ ಸಾಮಾನ್ಯ ಜನ ಆಗಿರಲಿ, ಕಾನೂನು ಒಂದೇ ಇರುತ್ತೆ. ಹಾಗಾಗಿ ಅವರು ದೊಡ್ಡವರು ಅಂಥೇಳಿ ಕಾನೂನು ನೋಡೋದಿಲ್ಲ. ಕಾನೂನು ಅವರು ದೊಡ್ಡವರು, ಹಾಗಾಗಿ ಕಾನೂನು ಬಿಟ್ಬಿಡೋದಿಲ್ಲ. ಕಾನೂನು ಎಲ್ಲರಿಗೂ ಒಂದೇ ಇರೋದರಿಂದ ಅದನ್ನು ಅವರು ಈಗ ಪರಿಶೀಲನೆ ಭಾಳ ಎಚ್ಚರಿಕೆಯಿಂದ ಪರಿಶೀಲನೆ ಮಾಡ್ತಾರೆ, ತನಿಖೆ ಮಾಡ್ತಾರೆ. ಅದಾದಮೇಲೆ ಏನೆಲ್ಲ ಅವರಿಗೆ ಮಾಹಿತಿ ಇರುತ್ತೆ ಆ ಆಧಾರದ ಮೇಲೆ ಕ್ರಮ ತಗೊಳ್ತಾರೆ. ಸರ್, ರಾಜಕೀಯವಾಗಿ ಸಹಜವಾಗಿ ಕೂಡ ಎಲ್ಲೊಂದು ಕಡೆ ಪರಮೇಶ್ವರು ಸಾಕಷ್ಟು ಅಗ್ರೆಸಿವ್ ಆಗಿ ಕೆಲಸ ಮಾಡ್ತಿರುವಂಥ ಒಂದು ಸಂದರ್ಭದಲ್ಲಿ ಒಂದಷ್ಟು ರಾಜಕೀಯವಾಗಿ ಏರಿಳಿತ, ಒಂದಷ್ಟು ವಿಚಾರಗಳಿಗೆ ಬೇಸರಗಳು ಇದ್ದಾವೆ ಅನ್ನುವಂಥದ್ದು ರಾಜಕೀಯವಾಗಿ. ಸೊ ಹೀಗೆ ಹೇಗಿದೆ ಸರ್? ಈಗ ಹೈಕಮಾಂಡು ಅಥವಾ CM ಸಿದ್ದರಾಮಯ್ಯ ಅವರಾಗಿರ್ಬೋದು, ಸೊ ಎಲ್ಲ ರೀತಿಯಲ್ಲೂ ಕೂಡ ಇದಾಗ್ತಿದೆಯಾ? ದರ್ಶನ್ ವಿಚಾರಕ್ಕೆ ಸಂಬಂಧಿಸಿದಂತೆ ಗೃಹ ಸಚಿವರು ಕೊಟ್ಟಿರುವಂಥ ಹೇಳಿಕೆ ಏನಿದೆ, ಕಾನೂನು ಎಲ್ರಿಗೂ ಒಂದೇ, ನಟನಾಗಲಿ ಇನ್ನೊಬ್ಬನೇ ಆಗಲಿ ಎಲ್ರಿಗೂ ಕೂಡ ಕಾನೂನು ಒಂದೇ, ಕರೆಕ್ಟು. ಇದು ಕೊನೆಯವರೆಗೂ ಕೂಡ ಈ ಅರಿವು ರಾಜ್ಯದ ಪೊಲೀಸ್ ಇಲಾಖೆಗೂ ಗೃಹ ಸಚಿವರಿಗೂ ಇದ್ದರೆ ಒಳ್ಳೆಯದು ಈ ಕೇಸ್ನಲ್ಲಿ. ಯಾಕಂತಂದರೆ ಜನರಿಗೆ ಇರುವಂಥ ಅನುಮಾನಗಳೇ ಅದು. ಎಷ್ಟೋ ಸಂದರ್ಭದಲ್ಲಿ ಒಬ್ಬ ದೊಡ್ಡವರ ಹೆಸರು ಕೇಳಬಂದಂಥ ಸಂದರ್ಭದಲ್ಲಿ ತನಿಖೆ ಹೆಂಗಾಗತ್ತೆ ಅನ್ನುವಂಥ ಅನುಮಾನ. ಬಟ್ ಗೃಹ ಸಚಿವರು ಹೇಳ್ತಾ ಇದ್ದಾರೆ, ತನಿಖೆ ನೀಟಾಗತ್ತೆ. ಯಾವುದೇ ರೀತಿಯಲ್ಲೂ ಕೂಡ ಈ ಕೇಸ್ನಲ್ಲಿ ಯಾರನ್ನೂ ರಕ್ಷಿಸುವಂಥ ವಿಚಾರ ಇಲ್ಲ. ದರ್ಶನ್ ಆಗಲಿ ಮತ್ತೊಬ್ಬರೇ ಆಗಲಿ ಎಲ್ರಿಗೂ ಕಾನೂನು ಒಂದೇ, ಅದು ಕರೆಕ್ಟು. ಹಾಗೆ ತನಿಖೆಯೂ ಕೂಡ ಆಗಬೇಕು ಈ ಕೇಸ್ನಲ್ಲಿ. ಯಾವುದೋ ಒಬ್ಬ ಬಡಪಾಯಿ ವ್ಯಕ್ತಿ ಚಿತ್ರದುರ್ಗದಿಂದ ಆತನನ್ನು ಕಿಡ್ನ್ಯಾಪ್ ಮಾಡಿಕೊಂಡು ಬಂದು ಇಲ್ಲಿ ಹೊಡೆದು ಬಡಿದು ಸಾಯಿಸ್ತಾರೆ ಅಂತಂದರೆ, ಸಾಕ್ಷ್ಯನಾಶಕ್ಕೂ ಕೂಡ ಯತ್ನಿಸ್ತಾರೆ ಅಂದರೆ ಬಹಳ ಆಘಾತಕಾರಿ ಪ್ರಕರಣ ಇದು. ಸೊ ಇದನ್ನು ಸರ್ಕಾರ ಯಾವ ರೀತಿ ಮ್ಯಾನೇಜ್ ಮಾಡುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ. ಮತ್ತು ಯಾರ್ಯಾರು ಈ ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೋ, ದರ್ಶನ್ ಆಗಿದ್ದಾರೋ ಗೊತ್ತಿಲ್ಲ, ಸಾಕ್ಷ್ಯಗಳ ಕಲೆ ಹಾಕ್ತಾ ಇದೆ. ಆದರೆ ಪ್ರಾಥಮಿಕವಾಗಿ ದರ್ಶನ್ ಅವರ ಇನ್ವಾಲ್ವ್ಮೆಂಟ್ನ ಬಗ್ಗೆ ಸಾಕ್ಷಿಗಳು ಸಿಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.